ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಗೆಡ್ಡೆಕೋಸು, ಒಂದು ಈರುಳ್ಳಿ, ಆಲೂಗೆಡ್ಡೆ ಮತ್ತು ಕ್ಯಾರೆಟು, ಬೀನೀಸು ಮತ್ತು ಸ್ವಲ್ಪ ಮೂಲಂಗಿ ಹಾಕೊಂಡಿದ್ದೀನಿ. ಇಷ್ಟಿದ್ದರೆ ನೀವು ಒಂದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರೋ ರೆಸಿಪಿನ ನೀವು ಮಾಡ್ಬೋದು. ನೆಕ್ಸ್ಟು ಒಂದು ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ. ತುಪ್ಪ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ ಆಯಿಲ್ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಆಗಲಿ ಲೈಟಾಗಿ. ಸ್ಟವ್ ಬಂದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಬಂದು ಇದಕ್ಕೆ ಬೇಕಾಗಿರುವಂಥದ್ದು ನಾನೊಂದು ಸ್ವಲ್ಪ ಕರಿಬೇವು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಕರಿಬೇವು ಆದಮೇಲೆ ಸ್ವಲ್ಪ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತೀರೋ ಅದನ್ನ ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಆದ ನಂತರ ಒಂದು ಟೊಮೊಟೊ ಸಿಂಪಲಾಗಿ ಕಟ್ ಮಾಡಿದ್ದೀನಿ, ಅದನ್ನ ಹಾಕೊಳ್ಳಿ. ಎರಡೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಇದಾಗಲಿ. ಅದಾದಮೇಲೆ ನಾನು ಕಟ್ ಮಾಡ್ಕೊಂಡಿರೋ ತರಕಾರಿನ ಒಳಗಡೆಗೆ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿರೋ ತರಕಾರಿನ ಹಾಕೊಂಡು ನೀಟಾಗಿ ಒಂದು ಕಡೆ ಮಿಕ್ಸ್ ಮಾಡಿ. ನೀಟಾಗಿ ನೋಡಿ, ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಬೇಯಕ್ಕೆ ಬಿಡಿ. ಒಂದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಯಾಕೆಂದರೆ ಕಟ್ ಮಾಡಿರುವಂಥ ತರಕಾರಿ, ಈರುಳ್ಳಿ, ಟೊಮೆಟೊಗೆ ಸ್ವಲ್ಪ ಉಪ್ಪು ಹಿಡೀಲಿ. ಕಟ್ ಮಾಡ್ಕೊಂಡಾದಮೇಲೆ ನೀಟಾಗಿ ಒಂದು ಸಲ ತಿರುಗಿ ಎಲ್ಲ ಕಡೆಗೂ ಉಪ್ಪು ಮಿಕ್ಸ್ ಆಗಲಿ. ಅದಾದಮೇಲೆ ನೆಕ್ಸ್ಟು ಬಂದು ನೀಟಾಗಿ ಸ್ಟವ್ ಬಂದು ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಜಾಸ್ತಿ ಏನು ಬೇಡ, ನಾರ್ಮಲಾಗಿ. ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರಿಶಿನ ಪುಡಿ ಆದಮೇಲೆ ನಾನೇನು ಮಾಡ್ತೀನಿ, ಲೈಟಾಗಿ ಒಂದು ಸ್ವಲ್ಪ ಖಾರದ ಪುಡಿನೂ ಕೂಡ ಮಿಕ್ಸ್ ಮಾಡ್ಕೊತೀನಿ. ಖಾರದ ಪುಡಿನೂ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ತಿರುಗ್ತೀನಿ, ಎರಡೂ ಕೂಡ ಮಿಕ್ಸ್ ಆಗಲಿ ಅಂದ್ಬಿಟ್ಟು. ಅದಾದಮೇಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡಿ. ಅದಾದಮೇಲೆ ಲೈಟಾಗಿ ಸಾಂಬಾರು ಪುಡಿ ಒಂದು 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಆಮೇಲೂ ಹಾಕ್ಬೋದು. ನಾನು ಫಸ್ಟೇ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿನ, ಯಾಕೆಂದರೆ ಇದ್ರ ಜೊತೆ ನೆಕ್ಸ್ಟು ಬಂದು ಇದಾದಮೇಲೆ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಉಡಿದು ಸ್ವಲ್ಪ ನೀವೇನು ಮಾಡಬೇಕಾಗಿರೋದು ನೀರು ಹಾಕ್ಕೋಬೇಕು. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಅಥವಾ ಫಸ್ಟೇ ನೀವೇನಾದರೂ ಬೇಳೆ ಕೂಗಿಸ್ಕೊಂಡಿದ್ರೆ ಫಸ್ಟೇ ಇದಕ್ಕೆ ಬೇಕಾದರೆ ಬೇಳೆನೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಫಸ್ಟೇ ನೀರು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಎರಡರಲ್ಲಿ ಒಂದು ಮಾಡ್ಬೋದು. ಒಂದು ಸ್ವಲ್ಪ ಹಂಗೆ ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಬಿಸಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಅಥವಾ ಸ್ಟವ್ ಏನಾದರೂ ಜಾಸ್ತಿ ಮಾಡ್ತೀನಿ ಅಂದರೆ ಮಾಡಿ. ಮೀಡಿಯಮ್ ಫ್ಲೇಮ್ ಆದಮೇಲೆ ನಾನೇನು ಮಾಡಿದ್ದೀನಿ ಅಂದರೆ ಇಲ್ಲಿ ಬೇಳೆ ಕೂಗಿಸ್ಕೊಂಡಿದ್ದೀನಿ, ಒಂದು 2 ವಿಜಲ್ಲು, ಸ್ವಲ್ಪ ಬೇಳೆ ಅದನ್ನ ಮಿಕ್ಸ್ ಮಾಡ್ಕೊತೀನಿ. ಅದನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ತಿರುಗ್ತೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗಲಿ ಅಂತ ವೆಯ್ಟ್ ಮಾಡ್ತೀನಿ. ನೋಡಿ, ಸಾಂಬಾರು ಆಲ್ರೆಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುಡಿ ಹಾಕೊಳ್ಳಿ. ಸ್ವಲ್ಪ ಕಡಿಮೆ ಆದರೂ ಓಕೆ, ಸ್ವಲ್ಪ ಜಾಸ್ತಿ ಆದರೂ ಓಕೆ. ನಾನು ಬಂದು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸ್ವಲ್ಪ ಕಾವಾದಮೇಲೆ ಹುಣಸೆ ಹುಳಿ ಸೇರಿಸ್ಕೊಂಡು ನೀಟಾಗಿ ಒಂದು 2 ನಿಮಿಷ ಬಿಡಿ ಮೀಡಿಯಮ್ ಫ್ಲೇಮಲ್ಲೇ. 2 ನಿಮಿಷ ಬಿಟ್ಟಾದಮೇಲೆ ನೀವೇನು ಮಾಡಿ ಅಂದರೆ ಈ ಥರ ಆಗುತ್ತೆ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸ್ವಲ್ಪ ಮತ್ತೆ ಸಾಲ್ಟನ್ನ ಸೇರಿಸ್ಕೊಳ್ಳಿ, ಯಾಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಯಾಕೆಂದರೆ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಹಾಕಿದ್ದೆ. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಹೊಡಿಸಿ. ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಆಗಿತ್ತು. ನೋಡಿ, 1 ವಿಸಲ್ ಹೊಡಿಸಿದ್ದೀನಿ. ಮತ್ತು ನೀವೇನು ಮಾಡಿ ಅಂದರೆ ಇನ್ನೊಂದು ವಿಸಲ್ನ ಹೊಡಿಸ್ಕೊಳ್ಳಿ. 2 ವಿಸಲ್ ಹೊಡಿಸಿದ್ರೆ ಕಂಪ್ಲೀಟ್ ಕ್ಲಿಯರ್ ಆಗಿರುತ್ತೆ. ನೋಡಿ, ಫೈನಲಿ ರಿಸಲ್ಟ್ ಬಂದು ಈ ಥರ ಬರುತ್ತೆ. ಕಂಪ್ಲೀಟಾಗಿ ನಿಮಗೆ ತರಕಾರಿ ಸಾಂಬಾರು ಬೇಗ ರೆಡಿಯಾಗಿದೆ. ಈ Last time we talked, you had nothing to say. You chose to walk, give what we had away.